ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಲಲಿತಾ ಮೇಡಮ್ ಅವರು ತಾವು ಬರೆದಿರ್ತಕ್ಕಂಥ ಮಂಜರಿ, ಭಾವವ್ಯೂಹ, ಅಂತರಗಂಗೆ ಹಲವು ಪುಸ್ತಕಗಳನ್ನ ನಮ್ಮ ಗ್ರಂಥಾಲಯಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆ. ಕನ್ನಡ ನಾಡಿನ ಎಲ್ಲೆ ಅಭಿವೃದ್ಧಿ ಮತ್ತು ಕನ್ನಡ ಭಾಷೆಯ ಮಹತ್ವದ ಜೊತೆಗೆ ಇತರೆ ಭಾಷೆಗಳ ಸಂಬಂಧ ಹಾಗೂ ಹಲವು ಭಾಷೆಗಳೊಡನೆ ಕನ್ನಡವೇ ಶ್ರೇಷ್ಠ ಎನ್ನುವ ಸಂಗತಿಗಳನ್ನು ತಿಳಿಸಿಕೊಟ್ಟ ಲಲಿತಾ ಮೇಡಂರವರಿಗೆ ಧನ್ಯವಾದಗಳು. ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜೀವಿತ 10ನೇ ತರಗತಿ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಂನೆನಪಿಗಾಗಿ 5 ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಮತ್ತು 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ದಿನಾಂಕ 13/11/2024 ಆಯೋಜಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಹೊರಹಾಕಿ ಬಹುಮಾನ ಗಳಿಸಿರುವ ವಿದ್ಯಾರ್ಥಿಗಳ ಹೆಸರನ್ನು ಪ್ರಕಟಿಸಲು ಹರ್ಷಿಸುತ್ತೇವೆ. ವಿಜೇತರು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಹಾಗೆಯೇ ಅತಿಥಿ ಮಹೋದಯರು ಬಹುಮಾನ ವಿತರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರ ಹೆಸರು ಹೀಗಿದೆ. ಪ್ರಥಮ ಬಹುಮಾನ ಸ್ತುತಿ ಎಂ 5ನೇ ತರಗತಿ. ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟ ಮುಖ್ಯ ಅತಿಥಿಗಳಿಗೂ ಹಾಗೂ ಶಾಲೆಯ ಪ್ರಾಂಶುಪಾಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಚಳಿಯಿರಲಿ, ಮಳೆ ಬರಲಿ, ಮಂಜು ಸುರಿಯುತ್ತಲಿರಲಿ, ಬಿಸಿಲು ಕುದಿಯುತ್ತಲಿರಲಿ, ಮುಮ್ಮುಖದ ಋತುಮಾನ ಹೇಗೋ ಇರಲಿ, ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು ನಾವು ಈ ನಾಡಿನಲ್ಲಿ. ದರಾಬೇಂದ್ರೆ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಲೆಯ ಪ್ರಾಂಶುಪಾಲರಾದ ಡಿ ಮಧುಕುಮಾರ್ ರವರು ಅಧ್ಯಕ್ಷತೆಯ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ವಿಶೇಷ ನೀವೆಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಎಲ್ಲರೂ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ವಿ. ಮಹೋದಯರು ಮತ್ತು ನಿಮ್ಮೆಲ್ಲ ಸ್ನೇಹಿತರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತು ಜನಗಳ ಬಗ್ಗೆ ತಿಳಿಸ್ಕೊಂಡಿದ್ದಾರೆ. ಈಗಾಗಲೇ ತುಂಬ ಸಮಯ ಆಗಿರೋದ್ರಿಂದ ಜಾಸ್ತಿ ಸಮಯ ತಗೊಂಡೆ. ನಾನಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ನೀವೆಲ್ಲ ಕನ್ನಡ ನಾಡು ಹೇಗೆ ಬಂತು, ಹೇಗೆ ಬೇಕಾಗಿತ್ತು, ಹೇಗಿದೆ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರ ಬಗ್ಗೆ ಅವರಿಗೆ ಗೊತ್ತಾಗಿದೆ. ನಾವು ಮುಂದೆ ಹೇಗೆ ಮಾಡಬೇಕು, ನಾವೆಲ್ಲ ಕನ್ನಡಿಗರಾಗಿ ಹೇಗೆ ನಾವು ಕನ್ನಡ ಭಾಷೆಯನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು. ಮೊದಲು ನಾವು ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು. ನಾವೆಲ್ಲ ವ್ಯಾವಹಾರಿಕವಾಗಿ ಇಂಗ್ಲೀಷ್ ಬೇಕಿರೋದ್ರಿಂದ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಓದ್ತೀವಿ. ಬಟ್ ನಾವು ಕನ್ನಡ ಭಾಷೆನ, ನಮ್ಮ ಮಾತೃಭಾಷೆಯನ್ನು ತುಂಬ ಚೆನ್ನಾಗಿ ಕಲಿಬೇಕು. ನಾವು ಇಂಗ್ಲೀಷ್ ಮೀಡಿಯಂ ಶಾಲೆ ಆದ್ರೂ ಕನ್ನಡಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಕನ್ನಡ ಯಾವ ಮಾತೃಭಾಷೆಯನ್ನು ಯಾರು ಚೆನ್ನಾಗಿ ಕಲಿತಾರೆ ಅವ್ರಿಗೆ ಪ್ರಪಂಚದ ಯಾವುದೇ ಭಾಷೆಯನ್ನು ಕಲಿಯಲು ತುಂಬ ಸುಲಭ ಆಗುತ್ತೆ. ಅದರಿಂದ ನಾವು ಮಾತೃಭಾಷೆಯನ್ನು ಚೆನ್ನಾಗಿ ಕಲಿತ್ಕೋಬೇಕು. ಮತ್ತು ಕರ್ನಾಟಕ ಅಂತ ಏನು, ನಮ್ಮ ಏನು ವೈವಿಧ್ಯತೆ ಹೇಗೆ, ಕನ್ನಡ ಸಾಹಿತ್ಯ ಹೇಗಿದೆ ಅದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾಳೆ ನಾವು ನಮ್ಮ ಜೀವನಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡ್ಬೋದು. ಅಮೇರಿಕನ್ ಇರ್ಬೋದು, ಯುರೋಪಲ್ಲಿ ಇರ್ಬೋದು, ಏನೇ ಇದ್ರು ನಮ್ಮ ಭಾಷೆ ನಾವು ಮರೆಯಬಾರ್ದು. ಪ್ರೊಫೆಷನಲ್ ಅವಕಾಶಕ್ಕೋಸ್ಕರ ನಾವು ಬೇರೆ ಭಾಷೆ ನಾವು ಮಾತಾಡಿದ್ರು ನಮ್ಮ ಭಾಷೆಯನ್ನು ನಾವು ಯಾವಾಗಲೂ ಮಾತಾಡಬೇಕು. ನೀವೆಲ್ಲ ಆಗಲೇ ಕೇಳ್ತೀವಿ, ಎಲ್ಲರೂ ಇಂಥದ್ದು ಇದ್ದು ಕನ್ನಡವಾಗಿರುವಂಥ ಅದನ್ನು ಮರಿಬೇಡಿ.
ಕನ್ನಡ ಭಾಷೆನ ಮುಂದಿನ ಪೀಳಿಗೆಗೆ ಇವಾಗ ತಗೊಂಡು ಹೋಗ್ತೀವಿ, ಅದರ ಹಿರಿಮೆಯನ್ನು ಎಲ್ಲರೂ ತಿಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದನ್ನು ಮಕ್ಕಳ ದಿನಾಚರಣೆ, ಅವರಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗಿದ್ದರಿಂದ ಅವರ ಜನ್ಮದಿನವನ್ನು ನಾವು ಮಕ್ಕಳ ದಿನಾಚರಣೆ ಆಚರಿಸ್ತೀವಿ. ಜವಾಹರಲಾಲ್ ನೆಹರು ಅವರು ನಮ್ಮ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. 17 ವರ್ಷಗಳ ಕಾಲ ನಮ್ಮ ಮೊದಲ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಿದರು. ಯಾವ ಸ್ವಾತಂತ್ರ್ಯ ಬಂದ ತಕ್ಷಣ 17 ವರ್ಷ ಅವರು ನಮ್ಮ ಭಾರತವನ್ನು ಮುನ್ನಡೆಸಿದ್ದಾರೆ. ಈಗ ನಮ್ಮ ಭಾರತ ತುಂಬ ಎಸ್ಟಾಬ್ಲಿಷ್ ಆಗಿದೆ, ಪ್ರಪಂಚದಲ್ಲೇ ರೆಕಗ್ನೈಸ್ ಆಗಿದೆ. ಈಗ ನಡೆಸ್ಕೊಂಡು ಯಾವುದೇ ವಿಷಯ ಆದರೂ ಮೊದಲು ಬಿಗಿನಿಂಗ್ ಇಸ್ ವೆರಿ ವೆರಿ ಅದನ್ನು ನಮ್ಮ ನೆಹರು ಅವರು ತುಂಬ ಸಕ್ಸಸ್ಫುಲ್ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರ ಲೆಗಸಿನ ನಾವು ನೆನಪಿಟ್ಟು ಕೂಡ ಅವರು ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನು ನೆನೆಸ್ಬೋದ ನಾವು ಮಕ್ಕಳ ದಿನಾಚರಣೆಯನ್ನು ಸಾರ್ಥಕ ಮಾಡೋಣ ಅಂತ ಹೇಳ್ತಾ ಮಾತು. ಥ್ಯಾಂಕ್ ಯು. ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮಾತೃಭಾಷೆ ಎನ್ನುವುದು ನಮ್ಮೆಲ್ಲರ ಜೀವನಕ್ಕೆ ಮುಖ್ಯವಾದ ಘಟ್ಟ ಎನ್ನುವ ವಿಚಾರವನ್ನು ತಿಳಿಸಿದ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಸರಳ 10ನೇ ತರಗತಿ. ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ತಮ್ಮ ಭಾಷಣದ ಮೂಲಕ ಕನ್ನಡ ಅಭಿಮಾನವನ್ನು ಮೆರೆದ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಲಲಿತಾ ಎಸ್, ಹವ್ಯಾಸಿ, ಬರಹಗಾರ್ತಿ, ಸಕಲೇಶಪುರ ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ಪ್ರಾಂಶುಪಾಲರಿಂದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಧುಕುಮಾರ್ ಸರ್ ರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾದ ಯೋಗೇಶ್ ಸರ್ ರವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಬೋಧಕ ಮತ್ತು ಬೋಧಕೇತರ ವೃಂದದವರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪೋಷಕ ವರ್ಗದವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದುವರೆಗೆ ತಾಳ್ಮೆಯಿಂದ ಕುಳಿತು ಸಮಾರಂಭದ ಯಶಸ್ಸಿಗೆ ಸಾಕ್ಷಿಯಾದ ನನ್ನ ಸ್ನೇಹಿತೆಯರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ.